ನಂದು ಪ್ರಾಜೆಕ್ಟ್ ವರ್ಕ್ ನೋಡ್ಬಿಟ್ಟು ನಾಳೆ ಮೇಷ್ಟ್ರನೇ ಫುಲ್ ಖುಷಿಯಾಗಿ ಹೋಗ್ಬಿಡ್ಬೇಕು. ವೆರಿ ಗುಡ್ ಕಣ ಸುನಿಲ್ಲ ಅಂತ ಹೇಳ್ಬೇಕು. ಹಂಗ್ ಬರ್ಕೊಂಡು ಹೋಗ್ತೀನಿ. ಆ ಪಿಂಕಿ ನಮ್ ಚಂದು ಎಲ್ಲಾರ್ಕಿಂತ ಜಾಸ್ತಿ ನಂದೇನೆ ನನ್ಗೆನೆ ಹೊಗಳಬೇಕು. ಹಂಗ್ ಬರ್ಕೊಂಡು ಹೋಗ್ತೀನಿ ಪ್ರಾಜೆಕ್ಟ್ ವರ್ಕ್ನ. ಪಾಪ ಸುನಿಲ ಏನ ಮಾಡ್ತಿರೋದು? ಏನ ಬರ್ತಿದ್ಯಲ್ಲಪ್ಪ ಜೋರಾಗಿ? ಏನಪ್ಪ ಬರಿತಿರೋದು? ಅಲ್ಲಿ ಬೆಳಗ್ಗೆ ಕುತ್ಕೊಂಡು ಬುಕ್ ತಕೊಂಡ್ ಕುಂತೀಯ? ಯಾವತ್ತೂ ಇಲ್ದಿದ್ದು ನಮ್ಮ ಹುಡುಗ ಇವತ್ತು ಬುಕ್ ತಕೊಂಡ್ ಕುಂತಾನೆ. ಏನಪ್ಪ ಮಾಡ್ತಿರೋದು? ಅದೇ ಏನ್ ಗೊತ್ತೇನಜಿ, ಮತ್ತೆ ಮೇಷ್ಟ್ರು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದಾರ ಕಣಜಿ. ಪ್ರಾಜೆಕ್ಟ್ ವರ್ಕ್ ಬರೀತಿದ್ದೀನಿ ನಾನು. ಚಿತ್ರ ಎಲ್ಲ ಬಿಡಿಸೋದು, ಮಾನವನ ದೇಹದ ಚಿತ್ರ ಬಿಡಿಸೋದು ಎಲ್ಲಾನು ಇದೆ ಕಣಜಿ. ಎಲ್ಲಾನು ಬಿಡಿಸ್ಕೊಂಡು ಹೋಗಿ ಭಾಗಗಳೆಲ್ಲ ಗುರುತಿಸಿ ಅದ್ರ ಬಗ್ಗೆ ಎಲ್ಲ ಬರ್ಕೊಂಡು ಹೋಗ್ಬೇಕು. ಡ್ರಾಯಿಂಗ್ ಶೀಟ್ ಅಲ್ಲೆಲ್ಲ ಬರಿಬೇಕು. ಗೊತ್ತಾ ನಿಂಗೆ? ಸ್ಕೆಚ್ ಪೆನ್ ಎಲ್ಲ ಅದಕ್ಕೇನೆ ತಾತನ ಹತ್ರ ನಾನು ತರಿಸ್ಕೊಂಡಿರೋದು. ಚೆನ್ನಾಗೈತೆ ನಜಿ ನಾನ್ ಬರ್ದಿರೋದು. ಏನ್ ಗೊತ್ತೇನಜಿ, ಮತ್ತೆ ಪಿಂಕಿ ನಮ್ ಚಂದ್ರ ಎಲ್ಲ ಇದಾರ ನೋಡು, ಅವ್ರಕ್ಕಿಂತ ಚೆನ್ನಾಗಿ ನಾನು ಬರ್ಕೊಂಡು ಹೋಗ್ಬಿಟ್ಟು ನಾಳೆ ನಂದೇನೆ ಫಸ್ಟ್ ಬರ್ಬೇಕನ್ನೋದು ಪ್ರಾಜೆಕ್ಟ್ ವರ್ಕ್ ಅಲ್ಲಿ. ಮೇಷ್ಟ್ರು ಹಂಗಾರೆ ಮಾರ್ಕ್ಸ್ ಜಾಸ್ತಿ ಹಾಕ್ತಾರೆ. ತಿರ್ಗಾ ನಾನೇನೆ ಕ್ಲಾಸ್ ಲೀಡರ್ ಆಗ್ಬೋದು ಕಣಜಿ. ಅದಕ್ಕೆ ಬೆಳಗಿಂದ ನಾನು ಕುತ್ಕೊಂಡು ಬರಿತಿರೋದು. ಚೆನ್ನಾಗೈತೆ ನಜಿ. ಹೆಂಗ ನಮ್ಮ ಹುಡುಗಂಗೆ ಒಳ್ಳೆ ಬುದ್ಧಿ ಬಂದೈತೆ. ಭಗವಂತ ಹೆಂಗ ಬರಿಯಪ್ಪ, ಭಗವಂತ ಒಳ್ಳೇದ್ ಮಾಡ್ಲಿ. ಇಂತ ಒಳ್ಳೆ ಬುದ್ಧಿ ಅದು ಎತ್ಲಾಗಿಂದ ಬಂತ ನಿನ್ಗೆ? ನನ್ಗಂತೂ ಗೊತ್ತಿರಲಿಲ್ಲ. ಸದ್ಯ ಬರಿಯಪ್ಪ. ನನ್ಗೂನು ನೀನ್ ಬರೋದು ಚೆನ್ನಾಗಿ ಓದಿರೇನೆ, ಚೆನ್ನಾಗಿ ಕೆಲಸ ತಗೊಂಡ್ರೇನೆ ನನ್ಗೂನು ನೆಮ್ಮದಿ. ಬರಿಯಪ್ಪ. ಒಳ್ಳೇದಾಗ್ಲಿ. ಪಾಪ ಒಂದ್ ಕೆಲಸ ಮಾಡ್ತೀಯನಪ್ಪ, ನನ್ ಕಾಲ್ ಆಗ್ತಿಲ್ಲ, ಒಂಚೂರು ಔಷಧಿ ಹಚ್ಕೋಬೇಕು. ಔಷಧಿ ಹಚ್ಕೊಂಡು ಒಂದ್ ಗಳಿಗೆ ಕೂತ್ಕೊಂತೀನಿ. ನೀನ್ ಒಳಗ್ಬಿಟ್ಟು ನಿಮ್ ತಾತ ಇಲ್ಲೇನೇನೆ ಆ ಹುಣಸೆ ಮರದ ಅಡಿಯಲ್ಲಿ ಹಸುಗಳನ್ನ ಕಟ್ಟಾಕೈತಂತೆ. ಹೋಗ್ಬಿಟ್ಟು ಒಂಚೂರು ಹುಲ್ಲಾಕ್ ಬರ್ತೀಯನಪ್ಪ. ಒಂಚೂರು ಹುಲ್ಲಾಕ್ಬಿಟ್ಟು ಹಂಗೇನೇನೆ ನೀರ್ ಕುಡ್ಸಿ ಆಮೇಲೆ ಹುಲ್ಲಾಕ್ ಬರ್ತೀಯನಪ್ಪ. ಹೋಗದಿ ಸುಮ್ಕೆ. ಈ ವಜ್ಜಿ ನೋಡು, ಅಲ್ಲೇ ಬಂದ್ಬಿಡ್ತೀವಿ ವಜ್ಜಿ. ಒಂದ್ ಗಳಿಗೆ ಕುತ್ಕೊಂಡು ವಜ್ಜಿ ಮುಂದೆ ನಾನು ಓದ್ಕೊಳದ್ ಬೇಡ, ಬರ್ಕೊಳದ್ ಬೇಡ. ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅಲ್ಲೋಗು, ಆ ಸ್ಕೂಲಿಗೆ ಮೇವ್ ಆಗ್ಬಾ, ಅದು ಇದು ಅಂತ ಹೇಳುತ್ತೆ. ಹೋಗದಿ ಸುಮ್ಮನೆ. ನಾನು ಓದ್ಕೋಬೇಕು, ಹೋಗದಿ ಸುಮ್ಮನೆ. ಸರಿ ಕಣ, ಆಯ್ತು ಬಿಡಪ್ಪ. ಇನ್ನೇನ್ ಮಾಡಕ್ಕಾಗುತ್ತೆ? ನನ್ ಕಾಲ್ ಬೇರೆ ಆಗ್ತಿಲ್ಲ, ಕಾಲ್ ಎತ್ತಿಡಕ್ ಆಗ್ತಿಲ್ಲ. ಅದ್ರಲ್ಲಿ ನನಗೆ ಹೋಗ್ಬಿಟ್ಟು ಹುಲ್ಲಾಕ್ ಬರ್ತೀನಿ ಬಿಡು. ಇನ್ನೇನ್ ಮಾಡಕ್ಕಾಗುತ್ತೆ? ನನ್ ಮೇಲೆ ನಿನ್ಗೊಂಚೂರು ನಾನು ಹೊಟ್ಟೆ ಉರಿ ಎಲ್ಲ ಬಿಡಪ್ಪ. ಇನ್ನೇನ್ ಮಾಡಕ್ಕಾಗುತ್ತೆ? ನಾನೇನ ನನ್ನ ಮೊಮ್ಮಗ ಸುನಿಲ ಇದ್ದಾನ ನೋಡು, ಬಾಳ ಒಳ್ಳೆವನು. ಅವ್ರ ಅಜ್ಜಿಗೆ ಏನಾದ್ರು ಆದ್ರೆ ಒಂಚೂರು ನಾನು ಸುಮ್ನೆ ಇರಲ್ಲ ಅವನು. ಹಂಗಂತ ಎಲ್ಲಾರು ಹೇಳ್ತಿದ್ರು. ನಾನು ನನ್ನ ಮೊಮ್ಮಗ ಹಂಗೆ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಏನು ಕೆಲಸ ಮಾಡ್ಕೊಡಲ್ಲ ಅಂತೀಯ. ಬಿಡಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ? ಏನೋ ಬರಿತಿದ್ಯಾ? ಬರ್ಕ. ಅದೇ ಅದೇ ನೋಡಿ, ಏನೇನು ನೀನ್ ಹೇಳ್ಬೇಡ. ನಿನ್ ಕಾಲ್ ನೋವ್ತೈತೆ ತಾನೆ? ಬಿಡು, ನಾನೇನೇನು ಹೋಗ್ಬಿಟ್ಟು ಉಳ್ಳಾಕ್ ಬರ್ತೀನಿ. ಇನ್ನೊಂದ್ ಪೇಜ್ ಐತೆ ತಡಿ, ಇನ್ನೊಂದ್ ಪೇಜ್ ಮುಗಿಸ್ಬಿಟ್ಟು ಹೋಗ್ಬಿಟ್ಟು ಉಳ್ಳಾಕ್ ಬರ್ತೀನಿ. ಇನ್ನು ಏನ್ ಟೈಮ್ ಆಗಿಲ್ಲ, ಇನ್ನು 11 ಗಂಟೆ ಅಷ್ಟೇನೆ. ದಿನ ನೀರ್ ಕುಡಿಸ್ತಿದ್ದು 12 ಗಂಟೆಗೆ. ತಡಿ, ಇನ್ನೊಂದ್ 5 ನಿಮಿಷ ಹೋಗ್ತೀನಿ. ನಾನೇನೇನು ಹೋಗ್ಬಿಟ್ಟು ನೀರ್ ಕುಡ್ಸ್ ಬರ್ತೀನಿ. ತಡಿ, ನೀರ್ ಕುಡ್ಸಿ ಮೇವಾಗ್ ಬರ್ತೀನಿ. ನೀನ್ ಒಳಕ್ ಹೋಗಿ ಔಷಧಿ ಹಚ್ಕೊಂಡು ಒಂದ್ ಗಳಿಗೆ ಮಲಿಕ ಹೋಗು ಸುಮ್ನೆ. ನನಗ್ ಗೊತ್ತಿಲ್ವೆಲ್ಲ ಸುನಿಲ್ಲ ನಿನ್ಗೆ ಹೆಂಗ್ ಬಗ್ಗಿಸ್ಬೇಕಂತ. ನಿನ್ಗೆ ಬೈದು ಜೋರಾಗಿ ಗದ್ರಿಸಿದ್ರೆ ನೀನ್ ಮಾತ್ ಕೇಳೋನಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗೆ ಹೆಂಗೆ ಕೆಲಸ ಮಾಡಿಸ್ಕೊಳ್ಳೋದಂತ ನನಗ್ ಚೆನ್ನಾಗ್ ಗೊತ್ತು. ಒಳಗು, ಹೋಗ್ಬಾ. ಇದೇನಜಿ, ಏನೋ ಹೇಳ್ಕೊಂತಿದ್ಯಾ ಒಬ್ಳೇನೇನೆ? ನೋವು ಜಾಸ್ತಿ ಆಗ್ತೈತೇನಜಿ? ಇಲ್ಲ ಕಣಪ್ಪ, ಹಂಗೆ ನೋವಿಲ್ಲ. ಒಂಚೂರು ನಡ್ಕೊಂಡು ಹೋಗ್ಬಿಟ್ರೆ ಮಾತ್ರ ಇನ್ನೂ ನೋವು ಜಾಸ್ತಿ ಆಗ್ಬಿಡುತ್ತೆ. ಒಳಗು, ನಾನು ನಿಮ್ಮ ಅಮ್ಮಂತ ಹೋಗ್ಬಿಟ್ಟು ಒಂಚೂರು ಔಷಧಿ ಹಚ್ಕೊಂಡು ಒಂದ್ ಗಳಿಗೆ ಮಲ್ಕೊಂತೀನಿ. ನೀನ್ ಒಳಗಪ್ಪ, ಒಂಚೂರು ಹಸ್ಗಳಿಗೆ ಹಂಗೇನೆ ಮೇವಾಗ್ ಬಂದ್ಬಿಡು. ಹೋಗ್ತೀಯಾ? ಹ್ಞೂ ಕಣಜಿ, ಹೋಗ್ತೀನಿ. ಅದೇ ಹೇಳದ್ನಲ್ಲ, ಒಂಚೂರು ಬರ್ದಾದ್ಮೇಲೆ ಹೋಗ್ತೀನಿ. ತಡಿ 1 ನಿಮಿಷ. ಪಾಪ ನಮ್ಮ ಅಜ್ಜಿ ತಾತ ನನ್ಗೋಸ್ಕರ ಎಷ್ಟು ಕಷ್ಟಪಡ್ತಾರ ಗೊತ್ತಾ? ಏನಾದ್ರೂ ತಿಪ್ಟೂರಿಗೋ ಟೌನಿಗೋ ಹೋದ್ರೆ ತಿನ್ನಕ್ಕೆಲ್ಲ ತಗೊಂಡ್ಬರ್ತಾರೆ. ಮೊಟ್ಟೆ ಪಪ್ಸು, ಚಿಪ್ಸು, ಹೊಸ ಬಟ್ಟೆ ಎಲ್ಲಾನು ತಗೊಂಬಂದ್ ಕೊಡುತ್ತ ನಮ್ಮ ಅಜ್ಜಿ. ಪಾಪ ನಮ್ಮ ಅಜ್ಜಿ ಹೇಳದ್ ಮಾತು ಕೇಳಬೇಕು. ಹಲೋ ಸುನಿಲ, ಏನ ಮಾಡ್ತಿದೀಯಾ? ಏನೋ ಬರಿತಾ ಕುಂತಿದ್ಯಾ? ಏನ್ ಪ್ರಾಜೆಕ್ಟ್ ವರ್ಕ್ ಬರಿತಿದ್ಯಾನ? ಇನ್ನು ಮುಗ್ದಿಲ್ವಾ ನಿನ್ ಬರೆಯೋದು? ನಾನ್ ನೆನ್ನೆನೇನು ಮುಗ್ಸಾಕ್ಬಿಟ್ಟ ಕಣ ಬರೆಯೋದು. ನೀನ್ ಇನ್ನು ಇವಾಗ ಬರಿತಾ ಕುಂತಿದೀಯಾ? ಪ್ರವೀಣ, ಇಲ್ಲ ಕಣಲು, ಎಲ್ಲಾನು ಬರ್ದಾಗೈತೆ. ನಂದು ಎಲ್ಲಾನು ಬರ್ದಾಗೈತೆ. ಲಾಸ್ಟಿಗೆ ನೇಮ್ ಬರೀತಾರ ನೋಡು, ಹೆಸರು ಮತ್ತೆ ಸಬ್ಜೆಕ್ಟು, ಅದ ಹೆಸರು ಮಾತ್ರ ಬರೀತಿದ್ದೀನಿ ಅಷ್ಟೇನೇನೆ. ಇನ್ನೆಲ್ಲ ಬರ್ದಾಗೈತೆ. ಎಲ್ಲಾನು ಬರ್ದಾಗೈತೆ ಕಣಲು. ಏನಿಲ್ಲ ಬಿಡು, ನಿನ್ಕಿಂತ ಮೊದ್ಲೇನೆ ನಾನೇ ಬರ್ದಿರೋದು. ಅದಕ್ಕೆ ನೀನೇನೇನೋ ಅಂತೀಯ. ಸರಿ ಆಯ್ತು. ಇನ್ನು ನನ್ನ ಮಗ ಇನ್ನು ಬರಿತಾನೆ ಇದ್ದಾನೆ. ನನ್ಕಿಂತ ಮುಂಚೆನೆ ಆಗೈತಂತ ಬೇರೆ ಡವ್ ಮಾಡ್ತಾನೆ. ಸರಿ ಆಯ್ತು ಬಿಡು, ನೀನೇನೇನೆ ಮೊದ್ಲು ಬರ್ದಿರೋದು. ಮತ್ತೆ ಇನ್ನು ಬರೆಯೋದಾಯ್ತಾ? ಇಲ್ಲ ಕಣಲು ಪ್ರವೀಣ, ಒಂದೇ ಒಂಚೂರು ಇತ್ತು ಅಷ್ಟೇನೇನೆ. ಅದನ್ನ ಇವಾಗ ಬೆಳಿಗ್ಗೆ ಕೂತ್ಕೊಂಡು ಬರೆದ್ಬಿಟ್ಟೆ. ಇನ್ನೇನೇನು ಇಲ್ಲ. ಸ್ಟೆಪ್ಲರ್ ಹೊಡೆದ್ಬಿಟ್ಟು ತಗೊಂಡೋಗಿ ಮೇಷ್ಟು ಕೊಡೋದು ಅಷ್ಟೇನೇನೆ ಬಾಕಿ ಇರೋದು. ಎಲ್ಲಾನು ಬರ್ದಾಯ್ತು. ಗೊತ್ತಾ ನಿಮ್ಗೆ? ಯಾಕಲ್ಲ, ಯಾಕೆ ಹಿಂಗ್ ಬಂದಿದ್ಯಾ? ಹುಡ್ಕೊಂಡ್ ಬಂದಿದ್ಯಾ? ಯಾಕೆ ಪ್ರಾಜೆಕ್ಟ್ ಅವ್ರು ಬರ್ದಾನ ಬರ್ದಿಲ್ಲ ಅಂತ ನೋಡ್ಕೊಂಡು ಹೋಗೋದಕ್ ಬಂದ ನೀನು? ಇವ್ನು ಯಾರ್ಲಿ ಇವನು? ಯಾವಾಗ್ಲೂ ಏನೇನೋ ತಿಳ್ಕೊಂತೀಯಲ್ಲ ಸುನಿಲ.
ಹಾ ನಾನು ನೀನು ಪ್ರಾಜೆಕ್ಟ್ ವರ್ಕ್ ಬರ್ದಿಲ್ಲ ಅಂತ ನಾನೇನಾದ್ರು ಹೇಳಿನ ನಿನಗೆ? ಏನ್ ಗೊತ್ತೇನಲ್ಲೋ, ಅದೇ ಕಣ, ಆ ಪಕ್ಕದೂರವರು ಕ್ರಿಕೆಟ್ ಆಡಕ್ ಬಂದಿದ್ದಾರೆ. ಅದಕ್ಕೆ ನಾನು ಚಂದು ಹಂಗೇನೇನೆ ಅವ್ನು ಹೇಮಂತ ಜೀವನ ಎಲ್ಲ ಇದ್ದು, ಅದಕ್ಕೆ ನೀನ್ ಇರಲ್ಲ ಅಂದ್ರೆ ಸರಿ ಆಗಲ್ಲ. ನೀನ್ ಬ್ಯಾಟಿಂಗ್ ಎಲ್ಲ ಚೆನ್ನಾಗ್ ಆಡ್ತೀಯ ನೋಡು. ಅದಕ್ಕೆ ಚಂದು ತಡೀರಿ ಒಂದ್ 5 ನಿಮಿಷ, ಸುನೀಲ ನಾನು ಬರ್ತಾನಂತ ಕರೆದು ಬರಕ್ ಹೇಳಿದಾನೆ. ಬಾರಲ್ಲೋ ಬೇಗ. ಅವ್ರ ಮೇಲೆ ಸೋತೋದ್ರೆ ಮತ್ತೆ ಮಾನ ಮರ್ಯಾದೆ ಪ್ರಶ್ನೆ. ಮತ್ತೆ ಅವರು ನಮ್ಮೂರಿಗೆ ಬಂದಾರೆ, ನಾವೇ ಸೋಲ್ಸ್ ಕಳಿಸ್ಬೇಕು ಅವರಿಗೆ. ಅವ್ರೇನಾದ್ರೂ ಗೆದ್ದು ಬಿಟ್ರೆ ಏನಿಲ್ಲ, ಮತ್ತೆ ದಿನಾಲೂ ಆಡ್ಕೊಳ್ತಾರೆ ನಮ್ಗೆ. ಅದಕ್ಕೆ ಬಾ ಹೋಗೋಣ. ಅದೇನಲ್ಲ ಕ್ರಿಕೆಟ್ ಆಡ್ತಿದ್ದೀರನ್ನು? ಎಲ್ಲಿ ದೇವಸ್ಥಾನ ಹತ್ರ ಪಿಚ್ ಐತೆ ನೋಡು, ಫೀಲ್ಡ್ ಅಲ್ಲ ಆಡ್ತಿರೋದು. ನಡಿ ನಡಿ, ಬಿರ್ನ ನಡಿಯಲು. ನಂದು ಬ್ಯಾಟ್ ಐತೆ ನೋಡು, ಅದೆಲ್ಲ ತಗೊಂಡ್ ಬರ್ತೀನಿ. ಬಿರ್ನ ನಡಿ, ಟೀಮ್ ಕರೆದಿರೋ ಕೇಳು ಅವ್ನ್ ಚಂದುಗೆ. ಬರ್ತೀನಿ. ಓ ಬಾರಲ್ಲೋ ಸುನಿಲ, ಬಿರ್ನೆ. ಟೀಮ್ ಕರೆದವಾಗ್ಲೇನೆ ಅರ್ಧ ಗಂಟೆ ಆಯ್ತು ಗೊತ್ತಾ. ನೀನ್ ಬರ್ತೀಯಾ ಅಂತ ಕಾಯ್ಕೊಂಡಿದ್ರು. ನೀನ್ ಬರ್ಲಿಲ್ವಲ್ಲ, ಅದಕ್ಕೆ ಒಡಗು ಕರ್ಕೊಂಬ ಅಂತ ಕಳಿಸ್ತಾ ಅಷ್ಟೇ. ನೆನೆ ಬಾ ಬಿರ್ನೆ. ಹ್ಮ್ ಸರಿ ಕಣ, ಆಯ್ತು ಪ್ರವೀಣ, ನಾನು ಬರ್ತೀನಿ. ನೀನು ತಲೆ ಕೆಡಿಸ್ಬೇಡ, ಹೋಗು. ನಂದೆಲ್ಲ ಬರ್ದಾಗೈತೆ ಪ್ರಾಜೆಕ್ಟ್ ವರ್ಕ್ ಎಲ್ಲ. ಬರ್ತೀನಿ ನಡಿ, ನಂದು ಬ್ಯಾಟ್ ಎಲ್ಲ ತಗೊಂಡು ಬರ್ತೀನಿ. ನಮ್ಮ ಅಜ್ಜಿ ಬೇರೆ ಹಸ್ಗಳಿಗೆ ನೀರ್ ಕುಡ್ಸು, ಮೇವ್ ಹಾಕಿ ಬರ್ಬೇಕು ಅಂತ ಬೇರೆ ಹೇಳಿತ್ತು. ಹೋಗ್ಬಿಟ್ಟು ಮೊದ್ಲು ಹುಲ್ಲೆಲ್ಲ ಹಾಕಿ ಮೇವ್ ಹಾಕಿ ನೀರ್ ಕುಡ್ಸಿ ಹಂಗೇನೇನೆ ಆಟ ಆಡಕ್ ಹೋಗ್ಬಿಡ್ತೀನಿ ಕ್ರಿಕೆಟ್ಗೆ. ನಮ್ಮ ಅಜ್ಜಿಗೂ ನಮ್ಮ ಅಮ್ಮಂಗೂ ಗೊತ್ತಾಗ್ಬಿಟ್ರೆ ಏನಿಲ್ಲ, ಮತ್ತೆ ಬಿಡ್ಗಿಡಲ್ಲ. ಮತ್ತೆ ಮಂತಾವಳೆ ಬಾಟ್ಲ್ ಹಾಕಿ ಕೂಡಾಕ್ಬಿಡ್ತಾರೆ ಅಷ್ಟೇ. ನನ್ನ ಬಿಸಿಲಲ್ಲಿ ಎಲ್ಲೂ ಹೋಗ್ಬೇಡ ಅಂತ. ನಮ್ಮ ಅಜ್ಜಿಗೆ ಗೊತ್ತಿಲ್ದಂಗೆ ಹಂಗೇನೆ ಹಸ್ಗಳಿಗೆ ನೀರ್ ಕುಡ್ಸಿ ಮೇವ್ ಹಾಕಿ ಹಂಗೇನೆ ಅತ್ಲಾಗೆ ಹೋಗ್ಬಿಡ್ತೀನಿ. ಪಾಪ ಸುನಿಲ, ಎಲ್ಲ ಹೋಗ್ತಿರೋದು? ಎಲ್ಲ ಹೋಗ್ತಿದ್ಯಾ? ಎಲ್ಲೆಲ್ಲ ಹೋಗ್ತಿರೋದು? ಏನಾರ ಓದ್ಕಣ ಬರ್ಕಣ ನಾನು ಮಾಡಂಗಿಲ್ವೇ ನಮ್ಮಂತವ? ಅಲ್ಲ ಊರ್ ಸುತ್ತ ಕೊಟ್ಬಿಟ್ಟ. ಎಲ್ಲಾದ್ರೂ ಹೋಗ್ಲಿ, ನಮ್ ತಾತನ್ ಕೈ ಸಿಗಾಕೊಂಡ್ಬಿಡ್ತೀನಲ್ಲ, ಏನ್ ಮಾಡೋದು? ಏನಾರ ಮಾಡ್ಬಿಟ್ಟು ನಮ್ ತಾತಂಗ್ ಉಪಾಯ ಮಾಡಿ ಕಳ್ಸ್ಬಿಡ್ಬೇಕು. ಇಲ್ಲ ಅಂದ್ರೆ ಹೋಗ್ಬಿಟ್ಟು ಸೀದಾ ನಮ್ಮ ಅಜ್ಜಿಗೆ ಹೇಳ್ಬಿಡುತ್ತೆ. ನಮ್ಮ ಅಜ್ಜಿ ಏನಿಲ್ಲ ಹುಡಿಕಂಡೆ ಬಂದ್ಬಿಡುತ್ತೆ, ಕೋಲ್ ತಗೊಂಡು ಹುಡಿಕಂಡೆ ಬಂದ್ಬಿಡುತ್ತೆ ನಮ್ಮ ಅಜ್ಜಿ. ತಾತೋಯ್ ಎಲ್ಲ ಹೋಗ್ತಿಲ್ ಕಣ್ತಾತ. ತಾತ ಮತ್ತೆ ಮತ್ತೆ ಹೋಮ್ ವರ್ಕ್ ಎಲ್ಲ ಬರ್ದ ಆಯ್ತು ಕಣ್ತಾತ. ಎಲ್ಲ ನಾನು ಬರ್ದಾಯ್ತು. ಇವತ್ ಭಾನುವಾರ ಅಲ್ವಾ, ನನ್ಗೂ ಮಂತ ಕುಂತು ಕುಂತು ಬೇಜಾರಾಗ್ತಿತ್ ಕಣ್ತಾತ. ಅದಕ್ಕೆ ಕ್ರಿಕೆಟ್ ಆಡಕ್ ಹೋಗ್ತಿದಾರಂತೆ ಎಲ್ಲಾರು. ಅಲ್ಲಿ ನಮ್ ಗದ್ದೆ ತವ ಜಾಗ ಐತ್ ನೋಡು, ಅಲ್ಲಿ ಫೀಲ್ಡ್ ಐತೆ ಕಣ್ತಾತ. ಅಲ್ಲಿ ಎಲ್ಲಾರು ಕ್ರಿಕೆಟ್ ಆಡ್ತಿದಾರ ಕಣ್ತಾತ. ಪಕ್ಕದೂರವ್ರ ಹುಡುಗರೆಲ್ಲ ಬಂದಾರಂತೆ, ಎಲ್ಲಾರು ಆಡ್ತಿದಾರಂತೆ ಕಣ್ತಾತ. ಅದಕ್ಕೆ ನಾನು ಒಂದ್ ಗಳಿಗೆ ಆಡ್ಕೊಂಡ್ ಬರ್ತೀನಿ ಕಣ್ತಾತ. ತಾತ ಮತ್ತೆ ಇನ್ನೊಂದ್ ವಿಷಯ ಕಣ್ತಾತವ್, ಅಜ್ಜಿಗೆ ಹೇಳ್ಬಿಟ್ಟಿ ಮತ್ತೆ ನಾನು ಕ್ರಿಕೆಟ್ ಆಡಕ್ ಹೋಗ್ತಿದ್ದೀನಂತ. ಅಜ್ಜಿ ಏನಿಲ್ಲ ಹುಡ್ಕಂಡೆ ಬಂದ್ಬಿಡುತ್ತೆ, ಕೋಲ್ ತಗೊಂಡು ಹುಡ್ಕೊಂಡ್ ಬಂದ್ಬಿಡುತ್ತೆ. ನೀನ್ ಏನು ಹೇಳ್ಬೇಡ ಕಣ್ತಾತ ಅಜ್ಜಿಗೆ. ನಿಂದ ಅಮ್ಮ ಯಾಕಣ್ತಾತ, ಪ್ಲೀಸ್ ಕಣ್ತಾತ. ಹೋದಲ್ಲ ಪಾಪ, ಮೊನ್ನೆ ಇನ್ನೂ ಜ್ವರ ಬಂದೈತಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೈತಿ ನಿಮ್ಮ ಅಜ್ಜಿ. ಅಲ್ಲ ಇವಾಗ ಹೋಗ್ಬಿಟ್ಟು ಬಿಸಿಲಲ್ಲಿ ಬೆಳಗಿಂದ ಸಂಜೆ ಗಂಟ ಹಿಂಗ್ ಆಟ ಆಡಿದ್ರೆ ಜ್ವರ ಬರ್ದಂಗಿರುತ್ತೆ ಅಲ್ಲ. ನಿನ್ನ ನಡಿ ಮನೆಗೆ. ನಾಳೆ ನಾಡ್ದಿಂದ ಬೇಕಾದ್ರೆ ಮುಂದಿನ ವಾರದಿಂದ ಆಟ ಆಡ್ಕೊಳುವಂತೆ. ಬೇಡ ನಡಿಯಪ್ಪ, ಒಂದ್ಗಳಿಗೆ ಮಲಿಕ ನಡಿಯ. ಬಿಸಿಲಲ್ಲಿ ಓಡಾಡ್ಬೇಡ ನಡಿಯಪ್ಪ. ಪ್ಲೀಸ್ ಕಣ್ತಾತವ್. ಇವಾಗ ಆಡ್ಲಿಲ್ಲ ಅಂದ್ರೆ ಇನ್ ಯಾವಾಗ ತಾತ ಆಡೋಣ? ಅಜ್ಜಿ ಅಮ್ಮ ನಂಗೆನೆ ನೀನು ಆಡ್ತೀಯಪ್ಪ. ಒಂದೇ ಒಂದ್ ಗಳಿಗೆ ಕಣ್ತಾತ, ಒಂದೇ ಒಂದ್ ಮ್ಯಾಚ್ ಹಿಂಗ್ ಹೋಗಿ ಹಿಂಗ್ ಆಡ್ಕೊಂಡ್ ಬಂದ್ಬಿಡ್ತೀನಿ ಕಣ್ತಾತ. ಆಮೇಲೆ ಬೇಕಾದ್ರೆ ಅವರು ಯಾವಾಗ್ಲಾದ್ರು ಆಡ್ಕೊಳ್ಳಿ, ಎಷ್ಟ್ ಗಂಟೆನಾದ್ರು ಆಡ್ಕೊಳ್ಳಿ. ನಾನ್ ಮಾತ್ರ ಹಿಂಗ್ ಹೋಗಿ ಒಂದೇ ಕ್ಷಣ ಕಣ್ತಾತ, ಒಂದೇ ಒಂದ್ ಮ್ಯಾಚ್ ಹಿಂಗ್ ಆಡ್ಕೊಂಡು ಬಿರ್ನೆ ಬಂದ್ಬಿಡ್ತೀನಿ ಕಣ್ತಾತ. ನೀನ್ ಮಾತ್ರ ಅಜ್ಜಿಗೆ ಹೇಳ್ಬೇಡ ಕಣ್ತಾತ, ನಿಂದ ಅಮ್ಮಯ್ಯ ಕಣ್ತಾತ. ಸರಿ ಕಣಪ್ಪ, ಆಯ್ತು. ಇನ್ನೇನ್ ಮಾಡಕ್ಕಾಗುತ್ತೆ, ಹೋಗು. ನೀನ್ ಯಾರ ಮಾತಲ್ಲಿದೀಯಾ ಹೋಗು, ನನ್ಗೇನಾಗ್ಬೇಕಾಗೈತೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮಂತಾವ ದುಡ್ಡು ಬಿಗ್ಗಾಗೈತೆ, ಖರ್ಚು ಮಾಡಿಸುವಂತೆ ಹೋಗು. ನೀನ್ ಯಾರ ಮಾತು ಕೇಳ್ತೀಯ ಹೇಳು, ನಾನು ಹೇಳೋವರೆಗೆ ಹೇಳ್ದೆ. ಒಂದ್ ಕೆಲಸ ಮಾಡಲೇ ಪಾಪ, ಇವಾಗ್ಲೇ ಹೇಳ್ತಿದ್ದೀನಿ. ಒಂದ್ ಅರ್ಧ ಗಂಟೆ ಅಷ್ಟೇ ನೀನು ಟೈಮ್ ಕೊಡೋದು. ತಿರ್ಗಾ ಊಟಕ್ಕೆ ಬಂದ್ಬಿಡ್ಬೇಕು. 1:15 1:45 ಅಷ್ಟೊತ್ತಿಗೆ ಮಂತಾವಿದ್ರೆ ನೀನ್ ಬಚಾವಾಗ್ತೀಯ. ಇಲ್ಲ ಅಂದ್ರೆ ನಿಮ್ಮ ಅಜ್ಜಿಗೆ ನಾನೇ ಹೇಳ್ತೀನಿ ಕಣ ನಿನ್ ಮೇಲೆ. ನಾನೇ ಹೇಳ್ಬಿಟ್ಟು ಅತ್ಲಾಗಿಂದ ನಾನು ಕೋಲ್ ಕೊಟ್ಟು ಕಳಿಸ್ತೀನಿ. ಅತ್ಲಾಗಿಂದ ನೆನೆ ಸರಿನಾ? ಕಾಲ್ ಮುರ್ಕೊಂಬಾರಾಜಿ ಅಂತ ಹೇಳೇ ಕಳಿಸ್ತೀನಿ ಕಣ ನಿನ್ಗೆ. ಹಿಂಗೆ ಬಿಸಿಲಲ್ಲಿ ಆಟ ಆಡಕ್ ಹೋಗಿದ್ದಾನೆ ಹಂಗೆ ಹಿಂಗೆ ಅಂತ ಹೇಳ್ ಕಳಿಸ್ತೀನಿ ನೋಡಿ. ಇವಾಗ್ಲೇ ಹೇಳ್ತಿದ್ದೀನಿ. ಬಿರ್ನೆ ಬಂದ್ಬಿಡ್ಬೇಕು. ಅಂತ ಕೆಲಸ ಮಾಡ್ಬಿಟ್ಟಿಯಾ ನೀನು? ಈ ಅಜ್ಜಿ ಐತಲ್ಲ ಸುಮ್ನಿರಲ್ ಕಣ್ತಾತ. ಪಕ್ಕದೂರಲ್ಲಿ ನನ್ ಫ್ರೆಂಡ್ಸ್ ಎಲ್ಲ ಬಂದಾರೆ, ಪಕ್ಕದೂರ ಫ್ರೆಂಡ್ಸ್ ಗಳೆಲ್ಲ ಕ್ರಿಕೆಟ್ ಆಡಕ್ಕೆ. ಮತ್ತೆ ಎಲ್ಲಾರ ಮುಂದೆ ನಾನು ಹೊಡೆದ್ಬಿಡ್ ಕಣ್ತಾವ. ಚಡ್ಡಿ ಉದ್ರವ್ದಂಗ್ ಹೊಡಿಯುತ್ತೆ ನಮ್ಮ ಅಜ್ಜಿ. ನಿನಗ್ ಗೊತ್ತಾಗಲ್ವಾ? ಕಳ್ಸ್ಕಿಡ್ತೀಯ ಮತ್ತೆ ನಾನೇ ನಿನ್ನ ಬಂದ್ಬಿಡ್ತೀನಿ ಕಣ್ತಾವ್. ಅಜ್ಜಿಗೆ ಹೇಳ್ಬೇಡ ಮತ್ತೆ ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ. ಸರಿ ನನ್ಗೆ ಗೊತ್ತಾಯ್ತು, ನಾನು ಹೋಗ್ತೀನಿ. ಸರಿ ಕಣಪ್ಪ, ಹೋಗ್ಬಾ. ನನ್ಗೇನಾಗ್ಬೇಕಾಯ್ತೆ, ಹೋಗು. ಏನೋ ಮಾಡಕ್ಕಾಗಲ್ಲ. ಆಟ ಆಡೋ ವಯಸ್ಸು ಮಕ್ಳುಗಳಿಗೆ. ನಾವ್ ಹೇಳೋದು ಅರ್ಥ ಮಾಡ್ಕೊಳೋದು ಇನ್ನೊಂದು ಅವ್ರಿಗೆ ಬುದ್ಧಿನೂ ಇಲ್ಲ ಪಾಪ. ಆಟ ಆಡೋ ವಯಸ್ಸು, ಆಟ ಆಡೋದು ಒಂದೇನೇ ಅವ್ರಿಗೆ ಪ್ರಪಂಚ. ಇನ್ನೇನು ಮಾಡಕ್ಕಾಗಲ್ಲ. ಆಟ ಆಡ್ಕೊಳ್ಳಿ ಬಿಡು. ಅವ್ರ ಅಜ್ಜಿಗೆ ಹೇಳಿರಿ ಮತ್ತೆ ತಿರ್ಗಾ ಇಲ್ಲಿಂದ ನನ್ನ ಕೋಲ್ ಎತ್ಕೊಂಡು ಓಡೋಗುತ್ತೆ. ಹೇಳೋದೆ ಬೇಡ ಪಾಪ. ಏನಾದ್ರೂ ಒತ್ತಿಗಿತ್ತ ಆದ್ರೆ ಬರ್ಲಿಲ್ಲ ಅಂದ್ರೆ ನಾನೇ ಬೈಕಲ್ಲಿ ಹೋಗತ್ಲ ಕರ್ಕೊಂಡ್ ಬರ್ತೀನಿ. ಇನ್ನೇನ್ ಮಾಡಕ್ಕಾಗುತ್ತೆ. ಅಮ್ಮಣಿ, ಸರೋಜಮ್ಮ ಹಂಗೇನೇನೆ ಬರ್ತಾ
ನನ್ನ ರೂಮಲ್ಲಿ ಆ ಉಳ್ಕಿಂದ ಔಷಧಿ ಇಟ್ಟಿದ್ದೀನಿ, ಕಾಲು ಉಳ್ಕಿಂದು. ಅದು ತಗೊಂಬಾರ ಮಣಿ ಒಂಚೂರು, ಬಿರ್ನೆ ತಗೊಂಬ ಇಲ್ಲಿ. ಯಾಕತೆ? ಯಾಕೆ ಏನಾಯ್ತು? ಹಾ, ಉಳ್ಕಿಂದ ಔಷಧಿ ಯಾಕತೆ ಇವಾಗ? ಹಾ, ಯಾಕತೆ? ಏನ್ ಮಾಡ್ಕೊಂಡೆ? ಅಮ್ಮಣಿ ಏನಿಲ್ಲ ಕಣಮ್ಮಣಿ, ಏನು ಮಾಡ್ಕೊಂಡಿಲ್ಲ. ಅದು ಹಾಳಾದದು ನನ್ನ ಮಂಡಿ ನೋವು ಐತಲ್ಲ, ನಿನಗೆ ಗೊತ್ತೈತಲ್ಲ. ಆ ಮಂಡಿ ನೋವು ಯಾಕ ಈ ಮೋಡಕ್ಕೂ ಏನ ನಿನ್ನೆಯಿಂದ ಒಂದೇ ಸಮನೆ ನೋವು ಬರ್ತೈತ್ ಕಣೆ ಅಮ್ಮಣ್ಣಿ. ಒಳಗಿಲಿ ತಗೊಂಬಂದ. ಹಾ, ಔಷಧಿ ತಗೊಂಬಂದಿದ್ರೆ ಕೊಡಮಣಿ ಇಲ್ಲಿ ಹಚ್ಕೊಂಡ್ ಒಂದ್ಗಳಿಗೆ, ಹಚ್ಕೊಂಡು ಒಂದ್ಗಳಿಗೆ ಕುತ್ಕೊಂಡು ತಿಂಗ್ ಕೊಡಿಲಿ. ಯಾಕ ನೋವು ಕಣೆ? ಜಿಟಿ 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 ಅಂತೈತೆ ಅವಾಗ್ಲಿಂದ. ನಾನು ಅದು ಯಾಕ ಗೊತ್ತಿಲ್ಲ. ಸರ್ಕಣತೆ ಆಯ್ತು, ತಡಿ ತಗೊಂಬರ್ತೀನಿ. ಒಂದ್ಗಳಿಗೆ ತಡಿ, ತಗೊಂಬಂದ್ ಕೊಟ್ಟು ಹಂಗೆ ನೀನು ಒಂಚೂರು ಹತ್ಗಳಿಗೆ ನೀರ್ ಕುಡಿಸಿ ಮೇವ್ ಬರ್ತೀನಿ ತಡಿ. ನಾನೇ ನೀನು ಹೋಗ್ಬಿಟ್ಟು, ನಿನ್ ಕೈಲಿ ನೀನ್ ಆಗಲ್ಲ, ನಾನೇ ನೀನು ಬರ್ತೀನಿ ತಡಿ. ಮಾಮ ಬೇರೆ ತೋಟದ ಹತ್ರ ಹೋಗಿರ್ಬೇಕು, ಬಂದಿಲ್ಲ ಇನ್ನೂ. ಇಲ್ಲ ಕಣಮ್ಮ, ಮೇವೇನು ಹಾಕಕ್ ಹೋಗ್ಬೇಡ ನೀನು. ಆ ಹುಡ್ಗಂಗ್ ಹೇಳಿದೀನಿ, ಸುನಿಲಂಗ್ ಹೇಳಿದೀನಿ, ಒಂಚೂರು ನೀರ್ ಕುಡಿಸಿ ಹಸ್ಗಳಿಗೆ ಮೇವಾಗ್ ಬರಪ್ಪ ಅಂತ ಹೇಳಿದೀನಿ. ನೀನು ಹೋಗ್ಬಿಟ್ಟು ಒಂದ್ ಕೆಲಸ ಮಾಡು, ಓಡೋಗ್ಬಿಟ್ಟು ನನಗೆ ಔಷಧಿ ಕೊಟ್ಬಿಟ್ಟು ಹಂಗೆ ನೀನು ಒಂಚೂರು ಟೀನ ಕಾಪಿನ ಇಟ್ಕೊಂಬಾರ ಮಣಿ. ಯಾಕ ತಲೆನೋವು ಬರ್ತೈತೆ? ಟೀ ಕುಡ್ದು ಬರ್ತೀನಿ. ಒಂದ್ಗಳಿಗೆ ಟೀ ಕುಡ್ಕೊಂಡು ನೆಮ್ಮದಿಯಾಗಿ ಕುತ್ಕೊಂಡ್ಬಿಟ್ರೆ ಒಂಚೂರು ಸಮಾಧಾನ ಆಗಂಗ ಆಗುತ್ತೆ. ಒಡಗಮಣಿ ಅಲ್ಲ ಕಣತೆ, ಆ ಹುಡ್ಗ ಹೋಗ್ತೀನಂತ ಹೇಳಿನ. ಆ ಹುಡ್ಗ ನಿಜಲ್ಲೂ ಮೇವ್ ಹಾಕಿ ನೀರ್ ಕುಡಿಸ್ಬರ್ತಾನೆ ಅನ್ನತ್ತೆ. ಯಾಕೆ ಅಮ್ಮಣ್ಣಿ ಹಿಂಗೆ ಹೇಳ್ತಿದ್ಯಾ? ಹಂಗಾರೆ ನನ್ನ ಮೊಮ್ಮಗ ಯಾವತ್ತೂ ಹಸ್ಗಳಿಗೆ ನೀರ್ ಕುಡಿಸೋದು ಮೇವ್ ಹಾಕಿಲ್ವಾ ಹಂಗಾರೆ? ನಿಮ್ ಮಾತು ಅವ್ನು ಕೇಳಲ್ಲ ಕಣೆ ಅಮ್ಮಣ್ಣಿ, ನನ್ನ ಮಾತು ಕೇಳ್ತಾನೆ. ಅವನಿಗೆ ನನ್ನ ಮಾತು ಹೆಂಗ್ ಕೇಳ್ಸದಂತ ನನಗೆ ಬಹಳ ಚೆನ್ನಾಗಿ ಗೊತ್ತೈತೆ. ನಿಮ್ಮಂಗೆ ಮಕ್ಳುಗಳಿಗೆ ಒಡೆಯೋದು ಗದ್ರಸಿದ್ರೆ ಮಾಡಿದ್ರೆ ಮಾತು ಕೇಳ್ತಾರ ಅನ್ಕೊಂಡಿದ್ದೀರಾ? ಸರಿ ಕಣತೆ ಆಯ್ತು. ಹೆಂಗ ನಿನ್ನ ಮೊಮ್ಮಗಂಗೆ ಹೆಂಗ ದೇವ್ರು ಹೆಂಗೋ ಒಳ್ಳೆ ಬುದ್ಧಿ ಕೊಟ್ಟಾನ ಬಿಡಮ್ಮ. ಹೆಂಗ ನಮ್ಮ ಮಾತು ಕೇಳಿಲ್ಲ ಅಂದ್ರೂ ಹೆಂಗ ಸದ್ಯ ನಿನ್ ಮಾತಾರ ಕೇಳ್ತಾನಲ್ಲ, ನಮ್ಗೆ ಅಷ್ಟೇ ಸಾಕು ಬಿಡು. ಹೆಂಗ ನೀನ್ ಮಾತಾಡುವಂತೆ ಒಡಗಮ್ಮ, ಔಷಧಿ ಕೊಟ್ಬಿಟ್ಟು ನನ್ಗೊಂಚೂರು ಟೀ ಇಟ್ಕೊಂಬ ಒಡಗಮ್ಮ. ನೀನ್ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ಟೆ ಹಂಗೆ ನೆನೆ ಗಂಟೆ ಮಾತಾಡ್ಕೊಂಡು ನಿನ್ಕೊಂಡ್ಬಿಡ್ತೀಯ. ಒಡಗ್ ಬಿರ್ನಿ ಗೊತ್ತಾಯ್ತು ಒಡಗಮ್ಮ. ಭಗವಂತ, ಈ ಹಾಳಾದ್ ಮಂಡಿ ನೋವು ಅದ್ ಎತ್ಲಾಗಿಂತ ಬಂತೋ ಏನೋ ಭಗವಂತ. ನನ್ ಕೈಲಂತೂ ತಡಿಕ್ ಆಗ್ತಿಲ್ಲ, ಏನಿಲ್ಲ. ನನ್ ಜೀವ ತಗೊಂಡೋಗಕ್ಕೆ ಬಂದೈತಿ ನೋವು. ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತ್ರು. ಎಷ್ಟ್ ಔಷಧಿ ಅಂತ ಹಚ್ಚನ, ಎಷ್ಟಂತ ಹಾಸ್ಪಿಟ್ಲಿಗೆ ತೋರ್ಸನ, ಎಷ್ಟಂತ ಮಾತ್ರೆ ನುಂಗೋದು ಒಂದೂ ಗೊತ್ತಾಗ್ತಿಲ್ಲ ನನ್ಗಂತೂ. ಯಾಕೆ ಯಾಕೆ ಏನಾಯ್ತೆ? ಯಾಕೆ ಹಿಂಗ್ ಕುಂತೀಯ? ಯಾಕೆ ಏನಾಯ್ತೆ? ಏನ್ ಇಲ್ಕಣ ಬಾರ ಜೋ. ತಿರ್ಗಾ ಹಾಳಾದ್ ಮಂಡಿ ನೋವು ತಿರ್ಗಾ ಜಾಸ್ತಿ ಆಗ್ಬಿಟ್ಟೈತ್ ಕಣ ಜೋ. ಕಾಲ್ ಎತ್ತಿಡಕ್ ಆಗ್ತಿಲ್ಲ. ಹಂಗೇನೆ ಬೆಳಿಗ್ಗೆಯಿಂದ ಪಟಿ 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 ಅಂತ ಐತ್ ಕಣ ಜೋ. ಕಾಲ್ ಎತ್ತಿಡಕ್ ಆಗ್ತಿಲ್ಲ ನನ್ಗಂತ್ರು. ನನ್ ಜೀವ ತಗೊಂಡೋಗಕ್ಕೆ ಬಂದೈತ್ ಬಿಡು ಈ ಮಂಡಿ ನೋವು. ನನ್ ಕೈಲಂತೂ ಆಗ್ತಿಲ್ಲ ಕಣ ಜೋ, ನನ್ ಕೈಲಿ ಆಗ್ತಿಲ್ಲೋ ಕಣೆ. ನಿನ್ಗೆ ಹೇಳ್ದೆ ಕಣೆ, ನಿನ್ಗೆ ಹಾಳಾದವಳಿಗೆ ಹೇಳ್ದೆ. ಆವಾಗ್ಲೇ ನೆನೆ ಹೋಗ್ಬಿಟ್ಟು ಒಂಚೂರು ಆ ಹುಡುಗಿ ಬೆಂಗಳೂರಲ್ಲಿ ಬಾರಮ್ಮ ತೋರಿಸ್ತೀನಿ, ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಬಾರಮ್ಮ, ಚೆನ್ನಾಗಿರತ್ತವ ಅಂತ ಹೇಳಿದ್ರು. ನೀನ್ ನನ್ನ ಮಾತು ಕೇಳಿಲ್ಲ. ಇಲ್ಲೇ ಸರಿ ಆಗುತ್ತೆ ಬಿಡಮ್ಮ, ಏನೂ ಆಗಿಲ್ಲ, ಒಂಚೂರು ಮಾತ್ರೆ ಗೀತ್ರೆ ನುನ್ಕೊಂಡು ಸರಿ ಆಗುತ್ತಂತ ಹೇಳ್ಬಿಟ್ಟು ಹಠ ಮಾಡ್ಕೊಂಡು ಮಂತವಲೆ ಇದ್ಬಿಟ್ಟು ಈಗ ನನ್ನ ಜೀವ ಹಿಂಡ್ತಿದ್ಯಾ? ಹೋಗಿ ಚೆನ್ನಾಗಿರೋ ಹಾಸ್ಪಿಟ್ಲಿಗೆ ಇಲ್ಲೇನೆ ಆ ಹುಡ್ಗನ್ ಕರ್ಕೊಂಡು ಹೋಗಿ ಟಿಪ್ಟೂರಲ್ಲೇ ಚೆನ್ನಾಗಿರೋ ಹಾಸ್ಪಿಟ್ಲಿಗೆ ತೋರಿಸೋದಲ್ವೇನೆ? ಹೋಗ್ಬಿಟ್ಟು ತೋರಿಸ್ಕೊಂಬಂದಿದ್ರೆ ಆಗ್ತಿರಲ್ವಾ? ದಿನಾಲು ಮನೇಲಿ ಬಂದ್ಬಿಟ್ಟು ನನಗೆ ಅಯ್ಯ ಅನ್ನಿಸ್ತಿದೆಯಲ್ಲ. ಹೋಗ್ಬಿಟ್ಟು ಚೆನ್ನಾಗಿರತ್ತವ ತೋರ್ಸೋಣ. ಮಾತ್ರೆನೋ ಇಂಜೆಕ್ಷನ್ ತಗೊಂಡು ಡಾಕ್ಟ್ರ್ ಏನಂತಾರೋ ಏನಾದ್ರೂ ಔಷಧಿ ಬರ್ಕೊಟ್ರೆ ಚೆನ್ನಾಗಿರುತ್ತೆ. ಇಲ್ಲೇನೆ ಮಾತ್ರೆ ನುಂಗ್ಕೊಂಡು ಹುಷಾರಾಗುತ್ತೆ ಅಂತ ಕೂತ್ಕೊಂಡ್ಬಿಟ್ಟು ಈಗ ತಿರ್ಗಾ ನನಗೆ ಅಯ್ಯ ಅನಿಸ್ತಿದ್ಯಾ? ನನಗೆ ಅತ್ಲಾಗಿಂದ ಇತ್ಲಾಗಿಂದ ಕೆಲಸ ಮಾಡ್ಕೊಂಡ್ ಬಂದಿರ್ತೀನಿ ಹೊಲದಿಂದ ತೋಟದಿಂದ. ನಿಂದೆ ಅರ್ಧ ರಾಮಾಯಣ ಕೇಳಂಗ ಆಗೋಯ್ತಲ್ಲ ನನಗೆ. ದಿನಾಲು ನೀನ್ ತಪ್ಪಿದ್ದಲ್ಲಮ್ಮ ನಿಂದು. ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡೆ ಚೆನ್ನಾಗಿ ತೋರಿಸ್ಕೊಂಬಾರೆ ಅಂತ ಹೇಳಿದ್ರು ಮಾತು ಕೇಳಲ್ಲ. ನನ್ನ ಜೀವ ಹಿಂಡ್ತಿದ್ಯಾ ನೀನು. ಏನು ಆಗಿಲ್ಲ ಕಣ್ ಸುಮ್ನಿರಾಜು, ನೀನ್ ಅದಕ್ಕೆ ಯಾಕೆ ಹಿಂಗ ಆಡ್ತೀಯ? ಏನು ಆಗಿಲ್ಲ, ಮಾತ್ರೆ ನುಂಗಿರ ಸುಮ್ನೆ ಸರಿ ಆಗುತ್ತೆ. ಅದೇನಂದ್ರೆ ಒಂಚೂರು ನೆನ್ನೆ ಸಂಜೆಯಿಂದ ಒಂಚೂರು ಮೋಡ ಆಗೈತೆ ನೋಡು. ಆ ಮೋಡ ಆಗ್ಬಿಟ್ರೆ ನನ್ ಕಾಲು ಇಟ್ಕೊಂಡಂಗ ಆಗ್ಬಿಡುತ್ತೆ, ಅದಕ್ಕೆ ನಾವು ಬರ್ತೈತೆ. ಏನ ಸುಮ್ನಿರು. ಆ ಹುಡುಗ ತಿಪ್ಟೂರಲ್ಲಿದ್ರೆ ಫೋನ್ ಮಾಡಿ ಹಂಗೇನೆ ನಿಮ್ಮ ಅಮ್ಮ ಇಂದು ಅದು ಮಂಡಿ ನೋವಿನ ಮಾತ್ರೆ ನುಂಗುತ್ತಲ್ಲ, ಆ ಮಾತ್ರೆ ತಗೊಂಬ ಅಂತ ಹೇಳು. ಅವ್ನಿಗೆ ಗೊತ್ತೈತೆ ಮಾತ್ರೆ ತಗೊಂಬರ್ತಾನೆ, ಹೇಳಿ ತಗೊಂಬರ್ತಾನೆ ಮೆಡಿಕಲ್ ಅಲ್ಲಿ. ತಗೊಂಬರ ಕೇಳಜ. ನಿಂದು ದಿನಾಲೂನು ಇದೇ ಗೋಳ ಆಯ್ತು ಕಣೆ ನಿಂದು. ಅಲ್ಲೇ 2-3 ವರ್ಷದಿಂದ ಇದೇನೇ ಗೋಳ ಆಡ್ತಿದ್ಯಾ. ಹೋಗ್ಬಿಟ್ಟು ತೋರ್ಸಂದ್ರು ತೋರ್ಸಲ್ಲ, ನನ್ಗೆ ಅಯ್ಯ ಅನಿಸ್ತಿದ್ಯಾ ಮಾತ್ಲಾಗಿ. ನಿನ್ಗಿಂತ ಮುಂಚೆ ನಾನೇನೇ ಅದು ಯಾವಾಗ ಏನಾಗ್ತೀನೋ ನನಗೂ ಇದೇ ಅರ್ಧ ನನ್ನ ತಲೆ ನಾವು ಆಯ್ತು ಅತ್ಲಾಗಿ ಹೋಗತ್ಲಾಗಿ. ಸುಮ್ ಕುತ್ಕ ಬಾರಾಜ ಅತ್ಲಾಗಿ. ನೀನ್ ಅದಕ್ಕೆ ಹಿಂಗಾಡ್ತೀಯ, ಬರೀ ಮಂಡಿ ನೋವಿಗೆನೆ ಇಡೀ ಊರಿಂದನೇ ಬಂದ್ ಮಾಡ್ತಿದ್ಯಾ. ಅದಕ್ಕೆ ಯಾಕೆ ಹಿಂಗಾಡ್ತೀಯ? ಸುಮ್ ಬಂದ್ ಕುತ್ಕಬಾ. ಆ ಹುಡುಗಿಗೆ ಟೀ ಇಟ್ಕೊಂಬರಕ್ಕೆ ಹೇಳಿದೀನಿ. ತಡಿ, ನಿನ್ಗೂ ಕೂಗಿ ಹೇಳ್ತೀನಿ, ನಿನ್ಗೂ ಇಟ್ಕೊಂಬರಕ್ಕೆ. ಅಮ್ಮನೇ, ಸರೋಜಮ್ಮ ನಿಮ್ ಮಾಮನು ಬಂದೈತೆ, ಟೀ ಇಟ್ಕೊಡಮ್ಮ. ಹಂಗೇನೇನೆ ಇಬ್ರಾಳ್ಗೂ ಟೀ ತಗೊಂಬಾರಮ್ಮ. ನಿಮ್ ಮಾಮನು ಬಂದೈತ್ ನೋಡು. ಅಲ್ಕಣಮ್ಮ, ಆ ಹುಡುಗಿ ಎತ್ಲಾಗ ಹೋದಮ್ಮ.
ಹಾ ಅಲ್ಲಿ ಹೊಲ್ತಾವ ಒಂಚೂರು ತೋಟ ತಾವಲ್ಲ ನಾವು ನೋಡ್ಕೊಳಲ್ಲ ಏನಿಲ್ಲ ಮಾತೆತ್ತಿರೆ ತಿಪ್ಟೂರಲ್ಲಿ ಕೆಲಸ ಐತೆ ತಿಪ್ಟೂರಲ್ಲಿ ಕೆಲಸ ಐತೆ ಅಂತ ಹೊಲ್ಟು ಬಿಡ್ತಾನೆ. ಆ ಆಫೀಸ್ ಹತ್ರ ಹೋಗ್ಬೇಕು ಈ ಆಫೀಸ್ ಹತ್ರ ಹೋಗ್ಬೇಕಂತ. ಆ ಹೊಲತಾವ ತೋಟ ತಾವ ನೋಡ್ಕೊಳವ್ರು ಯಾರಮ್ಮ? ಆಸ್ಗಳವ್ರು ಅವ್ರು ಇವ್ರು ಒಂದೇ ಸಮನೆ ಬಿಡ್ಕೊಂಡ್ ಕುಂತಿರ್ತಾರೆ. ನನ್ಗೂ ಒಬ್ನೇ ಎಷ್ಟ್ ದಿವಸ ಅಂತ ನೋಡೋದು. ಆ ಹುಡ್ಗನ್ ಜ್ಞಾನ ಬೇಡವೇನಮ್ಮ, ನೀನಾದ್ರೂ ಹೇಳದಲ್ವೇನಮ್ಮ? ನಾನು ಎಷ್ಟಂತ ಹೇಳಣ? ಅಲ್ಲೇ ನೋಡು, ಅಲ್ಲೇ ಇವತ್ತು ಆ ಕೂರಿನವರು ಆ ಸ್ಕೂಲ್ನವರೆಲ್ಲ ಬಿಟ್ಕೊಂಡು ತೋಟದಲ್ಲಿ ಆರಾಮಾಗಿ ಬಿಟ್ಕೊಂಡು ಕುಂತಾರೆ. ಹೋಗಿದ್ದಕ್ಕೆ ಸರಿ ಆಯ್ತು. ಇಲ್ಲ ಅಂದ್ರೆ ಅವು ಇವು ಸಸಿಗಳು ಅವು ಇವು ಅಡಿಕೆ ಸಸಿಗಳು ಅವು ಇವು ಬಿಟ್ಟಾವ್ ನೋಡು, ಎಲ್ಲ ನಾನು ಒಂದ್ ಕಡೆಯಿಂದ ಮೇಯಿಸ್ಕೊಂಡು ಹೋಗೋರು. ನನ್ಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟಾಯ್ತು. ಹೋಗ್ರಿ ಎತ್ಲಾಗಿ ಒಬ್ನೇನೆ ಎತ್ಲಾಗಂತ ಬಡ್ದಾಡನ ನಾನು. ಆ ಹುಡ್ಗಂಗ್ ಹೇಳಿ ಹೇಳಿ ನನ್ಗೂ ಸಾಕಾಗ್ಬಿಟ್ಟಾಯ್ತಮ್ಮ. ನೀವಾದ್ರೂ ಒಂದ್ ಮಾತು ಹೇಳ್ರಿ. ಅಲ್ಲ ಕಣಜು, ಯಾರ ಹಸ್ಕೊಳಜ? ಅವ್ರಿಗೇನ್ ಜ್ಞಾನ ಬೇಡವಾ? ಅವ್ರಿಗೇನೆ ಕಾಯ್ಕೊಂಡು ಕುತ್ಕೊಳಕ್ ಆಗುತ್ತೇನಜ ನಾವು? ಕಂಡೋರ್ ಹೊಲದಲ್ಲಿ ಕಂಡೋರ್ ತೋಟದಲ್ಲಿ ಹಸ್ಗಳು ಕುರಿಗಳನ್ನ ಬಿಡ್ಕಣಕ್ಕೆ ಅವ್ರಿಗೆ ಯಾರು ಹೇಳ್ತಾರೆ? ಅವ್ರಿಗೆ ಜ್ಞಾನ ಬೇಡವಾ? ಅವ್ರಿಗೆ ಮಕ್ ಹೋಗದ್ ಬರೋದಲ್ವೇನಜ? ನೀನಂತ ನೀನು ಸುಮ್ನೆನೆ ಬಾಯಿ ಮಾತಲ್ಲಿ ಹೇಳ್ ಬರ್ತೀಯ. ಮಕ್ ಹೋಗಿದ್ರೇನೆ ಅವ್ರಿಗೆ ಬುದ್ಧಿ ಕಲಿಯೋದು. ಯಾರು ಹೇಳು? ಒಂದಿಟ್ಟು ಸಂಜೆ ಗಂಟೆ ಮನೆ ಹತ್ರ ಹೋಗಿ ಬರ್ತೀನಿ. ಯಾರ್ದು ಇಲ್ಲ ಕಣೆ, ಅದೇ ಕಣೆ ಅವ್ನ್ ಜಯಪ್ಪ ಇದ ನೋಡು, ಅವ್ರದೇನೆ ಕಣೆ. ಅವ್ರನ್ನೇನೋ ಬಿಟ್ಕೊಂಡು ಆರಾಮಾಗಿ ಕುಂತಿದ್ದ ತೋಟದಲ್ಲಿ. ಆ ಅಡಿಕೆ ಸಸಿಗಳು ಸುಳೆಪಳಿ ಎಲ್ಲ ನಾನು ಒಂದ್ ಕಡೆಯಿಂದ ಮೇಯಿಸ್ಕೊಂಡು ಹೋಗ್ಬಿಡು. ನಾನು ಹೋಗಿರಲಿಲ್ಲ ಅಂದಿದ್ರೆ ಹೋಗಿ ಬೈದ್ರೆ ಇಲ್ಕಣಜೋ ಇಲ್ಲೇನೇನೆ ಕೆರೆ ತಾ ಹೊಡ್ಕೊಂಡು ಹೋಗ್ತಿದ್ದೆ ನೀರ್ ಕುಡ್ಸಕ್ಕೆ. ಹಂಗೇನೆ ಬಂದ್ಬಿಟ್ಟು ಅಷ್ಟೇನೇನೆ ಇವಾಗ ಹೊಡ್ಕೊಂಡು ಹೋಗ್ತೀನಿ ಸುಮ್ನಿರು, ಅದೇ ಯಾಕೆ ಹಿಂಗ ಆಡ್ತೀನಂತ. ಅದಕ್ಕೆ ನಾನು ಇನ್ನೇನು ಬಾಯಿ ಮಾತಲ್ಲಿ ಇನ್ನೇನು ಬೈದ್ರೆ ಸರಿ ಆಗಲ್ಲ ಅತ್ಲಾಗಂತ ಒಳ್ಳೆ ಮಾತಲ್ಲಿ ಹೇಳ್ ಬಂದಿದ್ದೀನಿ. ತಿರ್ಗಾ ಇನ್ನೊಂದ್ ದಿವಸ ಏನಾದ್ರು ಕಾಣಿಸ್ಕೊಂಡ್ರೆ ಮಾತ್ರ ಏನಿಲ್ಲ, ಸೀದಾ ಮಂತಾವ್ಲೆ ನೀನು ಹೋಗ್ಬಿಟ್ಟು ಅವನಿಗೆ ಏನ್ ಅನ್ಬೇಕು ಏನ್ ಮಾಡ್ಬೇಕು ಮಾಡ್ಬರ್ಬೇಕು ಅಷ್ಟೇನೆ. ಯಾಕ ಅತಿ ಆಗ್ತೈತೆ. ಒಬ್ರಲ್ಲ ಒಬ್ರು ದಿನ ಬಿಟ್ಟು ದಿನ ತೋಟದಲ್ಲಿ ಹಿಂಗೆ ಕೂರುಗಳು ಅವು ಇವು ಬಿಟ್ಕೊಂಡ್ ಕುತ್ಕೊಂಡ್ಬಿಟ್ರೆ ನಾವ್ ಹಾಕಿರೋರು ಏನ್ ಮಾಡೋಣ? ಸಾವಿರಾರು ಗಟ್ಲೆ ಖರ್ಚು ಮಾಡ್ಬಿಟ್ಟು ಆ ಸಸೆ ಪಸೆ ಎಲ್ಲ ನೆಡ್ಸಿರ್ತೀವಿ, ಅವು ಇವು ಹಾಕಿರ್ತೀವಿ, ಎಲ್ಲಾನು ಬಂದ್ಬಿಟ್ಟು ಒಂದೇ ದಿವಸ ಅಧ್ವಾನ ಮಾಡಿ ಹೋಗ್ತಾರಮ್ಮ. ನೀವು ಇನ್ನೇನ್ ಮನೆಯವ್ರು ಏನು ಐತೆ ಏನು ಎತ್ತ ಅಂತ ನೋಡಲ್ಲ ಏನಿಲ್ಲ. ಹೋದ್ರೆ ನಾನೇ ನಿನಗೆ ಹೋಗ್ಬೇಕು ನೋಡ್ಕೊಂಡು ಬರ್ಬೇಕು ಅಷ್ಟೇನೆ. ನೋಡ್ರಿ ಇಲ್ಲಿ ಮಾಡಿರೋ ಕತೆ ನೋಡ್ರಿ ಇಲ್ಲಿ. ಅವ್ರ ಅಜ್ಜಿ ಮಾತ್ರ ಅಬ್ಬಾ ಹೇಳ್ತಿತ್ತು ಅವಾಗ್ಲಿ ನಾನು ನನ್ನ ಮೊಮ್ಮಗ ನಂದೇ ಮಾತು ಕೇಳೋದು, ಒಳ್ಳೆ ಹುಡುಗ ಆಗ್ಯಾನ ಹಂಗೆ ಹಿಂಗೆ ಅಂತ. ಯಾವ ಹುಡುಗರು ಆಟ ಆಡಕ್ ಕರೆದ್ರ ಎಲ್ಲ ನಾನು ಇಲ್ಲೇ ಬಿದ್ದು ವಾಟ ಕಿತ್ತಾನೆ ಅಲ್ಲಿ. ಎಲ್ಲ ಓದೋದು ಬರೆಯೋದು ಇಲ್ಲೇ ನೆನೆ ಇಟ್ಟು ವಾಟ ಕಿಂತಾನೆ. ಇವ್ರ ಅಜ್ಜಿ ಮಾತ್ರ ಬಹಳ ಚೆನ್ನಾಗಿ ಹೊಗಳ್ತಿತ್ತು. ಯಾಕೆ ಅಮ್ಮಣಿ ಇದ್ಯಾಕೆ ಹಿಂಗ್ ನಿಂತಿದ್ಯಾ? ಏನೋ ನೋಡ್ಕೊಂಡ್ ನಿಂತಿದ್ಯಾ? ಯಾಕಮ್ಮಣಿ ಏನಾಯ್ತೆ? ಕಣತೆ ಇಲ್ಲಿ ನೋಡಿಲಿ, ಆ ಹುಡುಗ ಮಾಡೋಗಿರೋ ಕತೆ ನೋಡತ್ತೆ ಇಲ್ಲಿ. ಯಾವ ಹುಡುಗರು ಆಟ ಆಡಕ್ ಕರೆದ್ರೆ ಏನ ನೋಡಿಲಿ ಮಾಡಿರೋದು ಎಲ್ಲದನ್ನು ಇಲ್ಲೇ ಬರಿತಾ ಎಂತದ ಬರಿತಿದ್ದ ನೋಡು. ಬೆಳಗಿಂದ ಕುತ್ಕೊಂಡು ಆ ಸ್ಕೆಚ್ ಪೆನ್ ಅವು ಇವು ಬಣ್ಣದ ಪೆನ್ಸಿಲ್ ಅವು ಇವು ಇಟ್ಕೊಂಡು ಬರಿತಿದ್ದ. ಯಾವ ಹುಡುಗರು ಆಟ ಆಡಕ್ ಕರೆದ್ರು ಏನ ಅಲ್ಲೇ ಎಲ್ಲಾನು ಎಲ್ಬೇಕು ಅಲ್ಲೇನೆ ಬಿಸಾಕ್ಬಿಟ್ಟು ಅಲ್ಲೇ ಹೊಲ್ಟೋಗ್ಬಿಟ್ಟಿದ್ದಾನೆ. ಯಾರ ಬಂದು ಎತ್ಕೊಂಡ್ ಹೋಗಿದ್ರೆ ಏನ್ ಗತಿ? ಏನ್ ಕತೆ? ಅಲ್ಲೇ ಒಂದು ವಾರದಿಂದ ಬರಿತಾ ಕುಂತಾನೆ ಇದನ್ನೇನೆ ಕಳ್ಕೊಂಡ್ ಅಯ್ಯ ಅಂದಿದ್ರೆ ಏನತ್ತೆ ಇವನಿಗೆ? ಮಾಡ್ತೀನಿ ತಡಿ, ಎಲ್ಲದನ್ನು ಬಚ್ಚಿಡ್ತೀನಿ. ಆಮೇಲೆ ಏನಾದ್ರು ಬಂದು ಕೇಳಿದ್ರೆ ಮಾತ್ರ ನೀನ್ ಹೇಳ್ಬೇಡ ಕಣತೆ. ಒಂಚೂರು ಅಯ್ಯ ಅನ್ಸನ ಅವನಿಗೆ ಬಿಸಿ ಮುಡ್ಸಿರೋದೇನೆ ಬುದ್ಧಿ ಕಲಿಯೋದು. ಒಂಚೂರು ಅಯ್ಯ ಅನ್ನಿಸ್ತೀನಿ, ನೀನ್ ಮಾತ್ರ ಹೇಳ್ಬೇಡ ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ. ಬರ್ಲಿ ಅವನು ಇವತ್ತು ಐತೆ ಅವನಿಗೆ. ಹೋಗ್ಲಿ ಬಿಡಮ್ಮ ಅಂತಲಾಗಿ. ಅಯ್ಯ ಆಟ ಆಡೋ ವಯಸ್ಸು, ಏನ್ ಮಾಡ್ತೀಯಮ್ಮ? ಆಟ ಆಡಕ್ ಹೋಗ್ಬಿಟ್ಟಿದ್ದಾನೆ ಪಾಪ. ಎಷ್ಟ್ ದಿವಸ ಅಂತ ಬೆಳಗಿಂದ ಕುಂತಾನ ಅವನು ಮಂತವ. ಇನ್ನೇನ್ ಮಾಡಕ್ಕಾಗುತ್ತೆ? ಏನಂದ್ರೆ ಭಯ ಹುಟ್ಟಿಸ್ಬೇಕು ಮಕ್ಳಿಗೆ ಅಷ್ಟೇನೆ. ಅವರಿಗೆ ಆಟ ಆಡಕ್ ಹೋಗೋರಿ ಪಾಪ ನಾವ್ ತಡಿಯಕ್ ಹೋಗ್ಬಾರ್ದು. ಇವಾಗ ಆಟ ಆಡದಲ್ಲಿ ಆಟ ಆಡೋ ವಯಸ್ಸಲ್ಲಿ ಆಟ ಆಡಕ್ ಹೋಗದಲ್ಲಿ ಇನ್ ಯಾವಾಗಮ್ಮ ಆಟ ಆಡ್ತಾವೆ? ಏನು ನಮ್ ಭಯ ಇರ್ಬೇಕು ಅಷ್ಟೇನೆ. ಅದನ್ ಬಿಟ್ಟು ಮಕ್ಳುಗಳಿಗೆ ಇಕ್ಕಟ್ ಮಾಡಕ್ ಹೋಗ್ಬಾರ್ದು ಜಾಸ್ತಿ ಎಲ್ಲೂನು. ಇರ್ಲಿ ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ? ಹೆಂಗಾರ ಇರ್ಲಿ, ಬಚ್ಚಿಡಿ ಹೇಳ್ತೀನಿ ಒಂಚೂರು. ಬುದ್ಧಿ ಕಲಿದೀವಿ ಅವನಿಗೆ, ಅಯ್ಯ ಅನ್ಸರಂತೆ. ಬಚ್ಚಿಡು ಹೇಳ್ತೀನಿ. ಎಲ್ಲೋಯ್ತು ಎಲ್ಲ ನಾನು ಇಲ್ಲೇ ಇಟ್ಟೋಗಿದ್ದೆ ಪ್ರಾಜೆಕ್ಟ್ ವರ್ಕ್ ಇಂದೆಲ್ಲ. ಸ್ಕೆಚ್ ಪೆನ್ನು ಪೆನ್ಸಿಲ್ ಸ್ಕೇಲು ಬರ್ದಿದ್ದೆಲ್ಲ ಇಲ್ಲೇ ಇಟ್ಟೋಗಿದ್ದೆ. ಎಲ್ಲೋಯ್ತು ಏನಪ್ಪ? ಇಲ್ಲೇ ಇಟ್ಟೋಗಿದ್ದೆ. ಹುಡುಕ್ತಿದ್ದಾನೆ, ಹುಡುಕ್ಲಿ. ಐತೆ ಇವನಿಗೆ ಹುಡುಕು ಇವತ್ತೈತೆ. ಎಷ್ಟು ಹುಡುಕ್ತಿಯ ಹುಡುಕು ಇವತ್ತು. ಇನ್ನೊಂದ್ ದಿವಸ ಇಂಥ ತಪ್ಪು ಮಾಡಬಾರ್ದು ನೀನು, ಹಂಗಯ್ಯ ಅನ್ನಿಸ್ತೀವಿ. ಹುಡುಕು. ಅಕ್ಕ ಅಪ್ಪಯ್ಯ ಏನೋ ಹುಡುಕ್ತಿದೀಯಾ? ಏನೋ ಹುಡುಕ್ತಿರೋದು? ಎಲ್ಲೋಗಿದ್ದೆ ಇಷ್ಟೊತ್ತು? ಏನಿಲ್ಲ ಕಣಜಿ, ಇಲ್ಲೇ ನೆನೆ ಅವ್ನು ಚಂದು ಮಂತ ಹೋಗಿದ್ದೆ ಕಣಜಿ. ಚಂದು ಮಂತವ ಹಂಗೇನೆ ಬೇಜಾರಾಗ್ತಿತ್ತು. ಒಂದ್ ಗಳಿಗೆ ಹೋಗಿ ಕುತ್ಕೊಂಡು ಅವ್ನ್ ಮಂತವಳೆ ಆಟ ಆಡ್ಕೊಂಡ್ ಬಂದೆ ಕಣಜಿ. ಇನ್ನೆಲ್ಲ ಏನು ಹೋಗಿರಲಿಲ್ಲ ಕಣಜಿ. ಅಜೇ ಮತ್ತೆ ಇಲ್ಲಿ ನನ್ ಪ್ರಾಜೆಕ್ಟ್ ವರ್ಕ್ ಇಂದು ಸ್ಕೆಚ್ ಪೆನ್ನು ಹಂಗೇನೇನೆ ಚಿತ್ರ ಎಲ್ಲ ಬಿಡಿಸಿದ್ದೆಲ್ಲ ಬುಕ್ ಎಲ್ಲ ಇಲ್ಲೇ ಇಟ್ಟೋಗಿದ್ದೆ. ನಿನ್ಗೇನಾರು ಸಿಕ್ತೇನಜಿ? ನೀನೇನಾರು ತೆಗ್ದಿಟ್ಟ ಒಳಗಡೆ? ನೀನ್ ಇಟ್ಟೇನಜಿ? ಇಲ್ಲಪ್ಪ ಸ್ವಾಮಿ, ನಾನಂತೂ ಎಂತದಂತ ನೀನು ನೋಡಿಲ್ಲ. ಏನಪ್ಪ ನೀನ್ ಏನ್ ಬರೀತಿದ್ದೋ ಅವಾಗ ಮಾತ್ರ ನೋಡಿದ್ದಷ್ಟೇ. ನೀನು ಹೋದಾಗ ನಾನು ಒಳಗಡೆ ಹೋಗಿದ್ದು, ಇವಾಗೆದ್ದು ಆಚೆ ಕಡೆ ಬರ್ತಿದ್ದೀನಿ. ನಿನ್ಗೆ ಗೊತ್ತಲ್ಲ ನನ್ ಕಾಲ್ ನೋವು ಆಗ್ತೈತೆ ಅಂತ ನಾನು ಒಳಗಡೆ ಕುಂತಿದ್ದವಳು ಮಲ್ಕೊಂಡಿದ್ದವಳು ಇವಾಗೆದ್ದು ಬಂದಿದ್ದೀನಿ. ನನ್ಗೇನಪ್ಪ ಗೊತ್ತು? ನಿಮ್ಮ ಅಮ್ಮ ಹಿಂಗೇನಾರು ಗೊತ್ತಿದ್ರೆ ಕೇಳ್ಕೊಳಪ್ಪ. ಅಜಯ್ ನಿಂದ ಅಮ್ಮಯ್ಯ ಕಣಜಿ, ಎಲ್ಲಾದ್ರೂ ಇಟ್ಟಿದ್ರೆ ಕೊಡಜಿ ನಿಂದ ಅಮ್ಮಯ್ಯ ಕಣಜಿ.
ಮತ್ತೆ ಏನಿಲ್ಲ ಕಣಜಿ, ಮೇಷ್ಟ್ರು ಒಯ್ದು ಬಿಡ್ತಾರ ಕಣಜಿ. ನಾಳೆ ತೋರಿಸ್ಬೇಕು ಕಣಜಿ. ಒಂದು ವಾರದಿಂದ ಕಷ್ಟಪಟ್ಟು ಬರ್ದಿರೋದ್ ಕಣಜಿ ನಾನು ಪ್ರಾಜೆಕ್ಟ್ ವರ್ಕ್ ನಾವು ಎಲ್ಲಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬರ್ಲಿ ಅಂತ. ಕೊಡಜಿ ಎಲ್ಲಾದ್ರೂ ಇಟ್ಟಿದ್ರೆ ನಿನ್ ಅಮ್ಮಯ್ಯ ಕಣಜಿ, ಪ್ಲೀಸ್ ಕಣಜಿ. ಗೊತ್ತು ನೀನು ಅಮ್ಮಯ್ಯ ಸೇರ್ಕೊಂಡ್ಬಿಟ್ಟು ಎಲ್ಲಾರು ಇಟ್ಟಿರ್ತೀರ, ನನಗೆ ಅಯ್ಯೋ ಅನ್ನಿಸ್ಬೇಕಂತ ನನಗೆ. ಪ್ಲೀಸ್ ಕಣಜಿ, ಎಲ್ಲಾದ್ರೂ ಇದ್ರೆ ಕೊಡಜಿ, ನಿನ್ ಅಮ್ಮಯ್ಯ ಕಣಜಿ. ಯಾಕತೆ ಯಾಕತೆ ಯಾಕೆ ಏನಾಯ್ತು? ಯಾಕೆ ಹಿಂಗ್ ಕೂಕೊಂತಿದ್ದಾನ ಅವನು? ಯಾಕೆ ಏನಾಯ್ತತೆ? ಯಾಕೆ ಏನಾಯ್ತು? ಎಲ್ಲ ಹೋಗಿದ್ದೆ ಇಷ್ಟೊತ್ತು? ಬಿಸ್ತಲ್ಲಿ ಹೋಗ್ಬೇಡ ಕಣ, ಆಟ ಆಡಕ್ಕೆ ಎಲ್ಲದೂ ಜ್ವರ ಬಂದೈತೆ ಅಂತ ಹೇಳಿರಲ್ವ ನಿನ್ಗೆ? 1-2 ದಿವಸ ಎಲ್ಲ ಹೋಗ್ಬೇಡ ಅಂದ್ರೂ ಅಲ್ಲೇ ಸುತ್ತಕ್ ಹೋಗಿದ್ದ, ಊರ್ ಸುತ್ತಕ್ಕೆ. ನನಗೆ ಎಲ್ಲ ಹೋಗಿರಲಿಲ್ಲ. ಅಮ್ಮ ನೋಡು, ನನ್ಗೆ ಪ್ರಾಜೆಕ್ಟ್ ವರ್ಕ್ ಕೊಡು, ನಂದು ಎಲ್ಲ ಇಟ್ಟಿದ್ಯಾ. ಕೊಡ್ಲಿಲ್ಲ ಅಂದ್ರೆ ನೋಡು ಸರಿ ಇರಲ್ಲ ಮತ್ತೆ. ಏನೋ ಏನೋ ಗೊನ್ಗಾಡ್ತಿದ್ಯಾ? ಜೋರಾಗಿ ಹೇಳ, ಅದೇನೋ ಏನೋ ಗೊನ್ಗಾಡ್ತಿರೋದು? ಜೋರಾಗಿ ಮಾತಾಡೋದೇನು? ಇಲ್ಲೇ ಏನಿಲ್ ಕಣೆ ಅಮ್ಮಣ್ಣಿ, ಏನ ಬರಿತಿದ್ನ ಅವನು. ಅವಾಗ್ಲಿಂದಾನು ಏನೋ ಬರಿತಾ ಕುಂತಿದ್ದ, ನಾನು ನೋಡಿದ್ದೆ. ಅದನ್ನ ಏನ ಆಚೆ ಕಡೆನೆ ಬಿಟ್ಟು ಹೋಗಿದ್ನಂತೆ. ಅದಕ್ಕೆ ನಾನು ನೀನು ಇಬ್ರಾಳು ಸೇರ್ಕೊಂಡ್ಬಿಟ್ಟು ಎಲ್ಲ ಬಚ್ಚಿಟ್ಟಿದೀವಂತೆ. ಹಂಗಂತ ನಿನ್ ಮಗ ಹೇಳ್ತಿದ್ದ ನೋಡಮ್ಮ, ನಾನು ಕಳ್ಳಿ ಅಂತೆ ನೋಡು ಹೆಂಗ್ ಹೇಳ್ತಿದ್ದಾನೆ. ಇಂದ ಒದ್ರೆ ನೋಡಿ, ಇವಾಗ ಇವನು ಓದ್ತಿದ್ದ, ಇವನು ಬರಿತಿದ್ದ, ಇವನು ಇಟ್ಕೊಂಡಿದ್ನಪ್ಪ. ನಮಗ್ ಕೇಳಿದ್ರೆ ನಾವೇನ್ ಮಾಡೋಣ ಅದಕ್ಕೆ? ಯಾರು ಎಲ್ಲಿಟ್ಟೋಗಿದ್ನೋ, ಯಾವ ಹುಡುಗರು ಬಂದ್ಬಿಟ್ಟು ಆಚೆ ಕಡೆ ಇಟ್ಟೋಗಿದ್ದ, ಯಾರು ಎತ್ಕೊಂಡು ಹೋದ್ರೆ ಏನೋ ಒಂದೂ ಗೊತ್ತಿಲ್ಲ ನಮ್ಗೆ. ನಮ್ಮ ಮೇಲೆ ಹೇಳ್ತಿದ್ರೆ ಈಗ ನಾವೇನ್ ಮಾಡಕ್ಕಾಗುತ್ತೆ ಅದಕ್ಕೆ? ಏನಾರ ಹಾಳಾಗೋಗ್ಲಿ ಬಿಡ್ರಿ, ನಮ್ಗೇನಾಗ್ಬೇಕಾಯ್ತೆ? ಒಂಚೂರು ಜ್ಞಾನ ಇರ್ಬೇಕು. ಯಾರ ಹುಡುಗರು ಆಟ ಆಡಕ್ ಕರಿದ ತಕ್ಷಣ ಅಲ್ಲಿಂದನೇ ಬಿಟ್ಬಿಟ್ಟು ಹೋದ್ರೆ, ಇವತ್ತು ಬುಕ್ ಇಟ್ಟೋಗ್ಯಾನೆ, ನಾಳೆ ಇನ್ನೂ ಮತ್ತೊಂದು ಮಗದೊಂದೆಲ್ಲ ಇಟ್ಟೋಗ್ತಾನೆ. ಯಾರ್ ಜವಾಬ್ದಾರಿ? ಯಾರು ಹೊಣೆ ಹಾಕ್ತಾರೆ? ಓಯ್ ಯಮ್ಮ, ಏನ್ ಗೊತ್ತೇನಮ್ಮ, ಮತ್ತೆ ಬೇರೆ ಊರವರು ಕ್ರಿಕೆಟ್ ಆಡಕ್ ಬಂದಿದ್ರು ಕಣಮ್ಮ. ಅದು ಕ್ರಿಕೆಟ್ ಆಡಕ್ ಹೋಗಿದ್ದೆ ಕಣಮ್ಮ. ನಿಂದ ಅಮ್ಮಯ್ಯ ಕಣಮ್ಮ, ಎಲ್ಲಾರು ಇದ್ರೆ ಕೊಡಮ್ಮ. ಮೇಷ್ಟ್ರು ಒಯ್ತಾರ ಕಣಮ್ಮ. ಒಂದು ವಾರದಿಂದ ಕಷ್ಟಪಟ್ಟು ಬರ್ತೀನಿ ಕಣಮ್ಮ. ಪ್ರಾಜೆಕ್ಟ್ ವರ್ಕು ಚಿತ್ರ ಎಲ್ಲ ಬಿಡ್ತಿದೀನಿ, ಎಷ್ಟ್ ಚೆನ್ನಾಗ್ ಬಿಡ್ತಿದೀನಿ ಗೊತ್ತೇನಮ್ಮ. ನಾನು ಎಲ್ಲಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಂತ ಇಟ್ಟಿದೀನಿ ಕಣಮ್ಮ ಬರ್ದು. ನಿಂದ ಅಮ್ಮಯ್ಯ ಕೊಡಮ್ಮಣ, ಎಲ್ಲಾರು ಇದ್ರೆ ಕೊಡಮ್ಮ. ಇಲ್ಲಪ್ಪ ಸ್ವಾಮಿ, ನನ್ಗಂತೂ ಗೊತ್ತಿಲ್ಲ. ಎಲ್ಲಾರು ಇಟ್ಟೋಗಿದ್ರೆ ನೀನೇ ಹುಡಿಕೋ ಹೋಗು, ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ. ನನ್ ರೂಮಲ್ಲಾರ ನೋಡ್ಕ, ಶೋಕೇಶ್ ರೂಮಲ್ಲಾದ್ರೂ ನೋಡ್ಕ, ನಿಮ್ಮ ಅಜ್ಜಿ ರೂಮಲ್ಲಾರು ನೋಡ್ಕ. ನಾವೇನಾದ್ರೂ ಇಟ್ಟಿದ್ರೆ ಎಲ್ಲಾದ್ರೂ ಅಲ್ಲೇ ಇಟ್ಟಿರ್ತೀವಿ. ನಮ್ಮಂತೂ ನೋಡೇ ಇಲ್ಲ ಕಣಪ್ಪ. ಬೇಕಾದ್ರೆ ನಾವ್ ಯಾಕೆ ಸುಳ್ಳು ಹೇಳೋಣ? ಇಲ್ಲಂತೂ ನಮ್ಗಂತೂ ಕಾಣಿಸಿಲ್ಲ, ನಾವಂತೂ ಅದ್ರ ಮುಟ್ಟೆ ಇಲ್ಲ ಕಣಪ್ಪ. ಅದೆಲ್ಲೈತೋ ಏನೋ ನನ್ಗಂತೂ ಗೊತ್ತಿಲ್ಲ. ಹುಡಿಕೋ ಹೋಗಿ ನೀನೇನೆ ಬೇಕಾದ್ರೆ. ನನಗ್ ಗೊತ್ತು, ನೀವೇನೇ ಅತ್ತೆ ಸೊಸೆ ಇಬ್ರಾಳು ಸೇರ್ಕೊಂಡ್ಬಿಟ್ಟು ಎಲ್ಲ ಬಜ್ಜೆಟ್ ಇಟ್ಬಿಟ್ಟು ನನಗೆ ಅಯ್ಯ ಅನ್ನಿಸ್ತಿದ್ದೀರಂತ ನನಗೆ ಚೆನ್ನಾಗ್ ಗೊತ್ತು. ನನ್ಗೆ ಅವೆಲ್ಲ ಗೊತ್ತಿಲ್ಲ. ನನಗ್ ಕೊಡ್ರಿ ಅಷ್ಟೇನೆ, ನಾನು ಬರೀಬೇಕು. ಕೊಡಮಣಿ ಅಮ್ಮಣಿ, ನಿಂದ ಅಮ್ಮಯ್ಯ ಕಣಮ್ಮ, ಕೊಡಮ್ಮ ನಿಂದ ಅಮ್ಮಯ್ಯೋ. ಸುಮ್ನಿಲ್ಲ, ಸುಮ್ನಿರಪ್ಪ, ಅಳ್ಬೇಡ, ಸುಮ್ನಿರಪ್ಪ. ನಾನೇನೇನೆ ತೆಗ್ದು ರೂಮಲ್ಲಿ ಇಟ್ಟಿದ್ದೀನಿ, ಒಳಗು ಎತ್ಕೊಂಡು ಅದೇನ್ ಬರಿಬೇಕು ಹೋಗಪ್ಪ, ಓದ್ ಬರ್ಕ ಹೋಗಪ್ಪ. ಅಳ್ಬೇಡ ಹೋಗಪ್ಪ. ಇನ್ನೊಂದ್ ದಿವಸ ನೀನ್ ಏನಕ್ಕೆ ಹಂಗ್ ಮಾಡಕ್ ಹೋದೆ? ಆಚೆ ಕಡೆನೆ ಬಿಟ್ಟು ಹೋದ್ರೆ ನಾಳೆ ಮೊಬೈಲು ಅವು ಇವು ಎಲ್ಲದನ್ನು ತಗೊಂಬಂದು ಹಿಂಗೇನೆ ಬಿಟ್ಟು ಎತ್ಲಾಗಾದ್ರೂ ಓಡೋದ್ರೆ ಹಾಳಾಗೋಗಲ್ವೇನಪ್ಪ? ನೀನೇ ಹೇಳಪ್ಪ. 1 ವಾರದಿಂದ ಕಷ್ಟಪಟ್ಟಿದ್ಯಾ, ಯಾರು ಬಂದ್ಬಿಟ್ಟು ಎತ್ಕೊಂಡು ಹೋಗಿ ಏನಾದ್ರು ಆಗಿದ್ರೆ ಯಾರ ಜವಾಬ್ದಾರ ಆಗ್ತಾರೆ? ನಿನ್ ಜ್ಞಾನ ಬೇಡವನ ನಿನ್ಗೆ? ಇನ್ನೊಂದ್ ದಿವಸ ಹಿಂಗ್ ಮಾಡ್ಬಾರ್ದು ನೋಡು, ಇವಾಗ್ಲೇ ಹೇಳ್ತಿದ್ದೀನಿ. ಆಯ್ತೇನಜಿ, ಅತ್ತೆ ಸೊಸೆ ಇಬ್ರಾಳನ್ನು ಸೇರ್ಕೊಂಡ್ಬಿಟ್ಟು ನನ್ಗೆ ಮೋಸ ಮಾಡ್ತೀರಾ? ಸುಳ್ಳು ಹೇಳ್ತೀರಾ? ನನಗೆ ಬೇಕಂತಾನೆ ಅಯ್ಯ ಅನ್ನಿಸ್ತೀರಾ ನೀವು ಇಬ್ರಾಳನ್ನು ಸೇರ್ಕೊಂಡ್ಬಿಟ್ಟು? ಸರಿ ಸರಿ ಬಿಡು. ಹೆಂಗ ನಾನು ಇಟ್ಟಿ ಅಲ್ಲಜಿ ಸದ್ಯ ನನ್ಗೆ ಅಷ್ಟೇ ಕಣಜಿ, ಸಾಕು ನನ್ಗೆ. ನಾಳೆ ಮೇಷ್ಟ್ರು ತಾವ ಹೆಂಗ್ ವಯಸ್ಕಣನ ಅಂತ ನನ್ಗಂತೂ ಚಿಂತೆ ಆಗ್ಬಿಟ್ಟಿತ್ತು ಕಣಜಿ. ಐ ಲವ್ ಯು ಕಣಜಿ, ಥ್ಯಾಂಕ್ಸ್ ಕಣಜಿ. ಸರಿ ಆಯ್ತು ಹೋಗು. ಈ ನಾಟಕಕ್ಕೇನ್ ಕಡಿಮೆ ಇಲ್ಲ ನೀನು.